ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಅನಾಥ ಸಿಟಿ ರವಿ ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜಕಾರಣದಲ್ಲಿ ಮಾತು ಆಡಿದ್ರು ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಆದರೆ ನಮ್ಮ ಮಾಜಿ ಸಚಿವ ಹಾಲಿ MLC ಸಿಟಿ ರವಿ ಸಾಹೇಬ್ರಿಗೆ ಇದು ಗೊತ್ತಿಲ್ವಾ ಅಥವಾ ಗೊತ್ತಿದ್ರೂ ಬೇಕು ಅಂತಲೇ ಹೆಂಗೆ ಮಾಡಿದ್ರೋ ಗೊತ್ತಿಲ್ಲ. ನೋಡಿ, ರಾಜಕಾರಣದಲ್ಲಿ ಎದುರಾಳಿಗಳಿಗೆ ಟಾಂಗ್ ಕೊಡೋಕೆ ಹೋಗಿ ಕೊನೆಗೆ ತಮ್ಮದೇ ಪಕ್ಷದ ನಾಯಕರಿಗೆ ಮುಜುಗರ ತಂದಿಡೋದು ಅಂದರೆ ಇದೇ ಇರಬೇಕು. ಈಗ ರಾಜ್ಯ BJPಯಲ್ಲಿ ಆಗಿರೋದು ಎಕ್ಸಾಕ್ಟ್ಲಿ ಇದೇ ಕತೆ. ನೀಟ್ ಪರೀಕ್ಷೆಯ ಗೊಂದಲದ ಬಗ್ಗೆ ಮಾತಾಡೋಕೆ ಹೊರಟ ಸಿಟಿ ರವಿ ಮುಲ್ಲಾಗೂ ನೀಟ್ಗೂ ಏನು ಸಂಬಂಧ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರು ಅಷ್ಟೇ. ಆ ಒಂದೇ ಒಂದು ಮಾತು ಈಗ ಇಡೀ ರಾಜ್ಯ BJPಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸ್ವಪಕ್ಷದ ನಾಯಕರೇ ಈಗ ಮುಖ ಮುಚ್ಕೊಳ್ಳೋ ರೀತಿ ಆಗಿದೆ. ರವಿ ಸಾಹೇಬರು ಆಡಿದ ಈ ಮಾತು ಈಗ ಸ್ವಪಕ್ಷೀಯರಿಗೆ ದೊಡ್ಡ ಮುಜುಗರ ತಂದಿಟ್ಟಿದೆ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ವು. BJP ಕೂಡ ತನ್ನದೇ ರೀತಿಯಲ್ಲಿ ಹೋರಾಟ ಮಾಡ್ತಾ ಇತ್ತು. ಸರ್ಕಾರದ ವಿರುದ್ಧ, ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇತ್ತು. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗೇ ನಡ್ಕೊಂಡು ಬಂದಿತ್ತು. ಆದರೆ ಸಿಟಿ ರವಿ ಮೈಕ್ ಮುಂದೆ ಬಂದ ತಕ್ಷಣ ಇಡೀ ಕಥೆನೇ ಬದಲಾಗ್ಬಿಡ್ತು. ಆ ವಿಷಯ ಏನೇ ಇರಲಿ, ಅದಕ್ಕೊಂದು ಕೋಮು ಬಣ್ಣ ಬಳಿಯೋದು ಅಥವಾ ಅನಗತ್ಯವಾಗಿ ಕೋಮು ವಿಚಾರ ಹೇಳ್ತಿರೋದು ಕೆಲವರಿಗೆ ಚಟ ಆಗ್ಬಿಟ್ಟಿದೆ. ರವಿ ಸಾಹೇಬರು ಕೂಡ ಅದನ್ನೇ ಮಾಡಿದರು. ಮುಲ್ಲಾಗೂ ನೀಟ್ಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿಬಿಟ್ರು. ಅಲ್ಲ ಸ್ವಾಮಿ ರವಿ ಅವರೇ, ನೀಟ್ ಅನ್ನೋದು ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಅದರಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇರೋದಿಲ್ಲ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಾ ಇಲ್ವಾ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇಲ್ಲಷ್ಟೇ ಮುಖ್ಯ ಆಗುತ್ತೆ. ಅದನ್ನು ಬಿಟ್ಟು ನೀಟ್ಗೂ ಮುಲ್ಲಾಗೂ ಏನು ಲಿಂಕ್ ಅಂತ ಪ್ರಶ್ನೆ ಮಾಡಿದರೆ ಏನರ್ಥ? ಈ ರೀತಿ ಅರ್ಥವಿಲ್ಲದ ಹೇಳಿಕೆ ಕೊಟ್ಟು ಈಗ ಸ್ವತಃ ತಾವೇ ಸಿಕ್ಕಾಕೊಂಡಿದ್ದಾರೆ. ಈಗ ತಮಾಷೆ ನೋಡಿ, ರವಿ ಸಾಹೇಬ್ರೇನೋ ಬಾಯಿಗೆ ಬಂದದ್ದನ್ನು ಹೇಳಿ ಜಾರ್ಕೊಂಡ್ಬಿಟ್ರು. ಆದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಈಗ ರಾಜ್ಯ BJP ನಾಯಕರು ಮೀನಮೇಷ ಅನ್ನಿಸ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ಅಯ್ಯೋ ರವಿ ಸಾಹೇಬರು ಹೇಳಿದ್ದು ಕರೆಕ್ಟು ಅಂತ ಬೆಂಬಲಿಸೋಕ್ಕೂ ಆಗ್ತಾ ಇಲ್ಲ. ಅವ್ರು ಹೇಳಿದ್ದು ತಪ್ಪು ಅಂತ ನೇರವಾಗಿ ಒಪ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಯಾವುದೇ TV ಚಾನಲ್ ಮೈಕ್ ಮುಂದೆ ತಂದರೆ ಸಾಕು, BJP ನಾಯಕರು ಕವರ್ ಮಾಡೋಕ್ಕೆ ನೋಡ್ತಾರೆ. ಆದರೆ ಆ ಸಮರ್ಥನೆಯನ್ನು ಸಮರ್ಥವಾಗಿ ಎದುರಿಸ್ಕೊಳ್ಳೋದಕ್ಕೆ ಅವರಿಂದ ಆಗಲೇ ಇಲ್ಲ. ಯಾಕಂದರೆ ರವಿ ಅವರ ಈ ಹೇಳಿಕೆಯಲ್ಲಿ ಯಾವುದೇ ತರ್ಕ ಇಲ್ಲ, ಯಾವುದೇ ಅರ್ಥನೂ ಇಲ್ಲ. ಇತ್ತೀಚೆಗೆ BJP ನಾಯಕರು ಏನೇ ಮಾತಾಡಿದರೂ ಕಷ್ಟ ಆಗೋಗಿದೆ. ಸಿಟಿ ರವಿ ಅವರ ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟಿಂದಾಗಿ ರಾಜ್ಯ BJPಯಲ್ಲಿ ಈಗ ಒಂದೇ ಸಮನೆ ಗೊಂದಲ ಶುರುವಾಗಿದೆ. ಪ್ರತಿಭಟನೆ ಮಾಡೋದು ಓಕೆ, ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸೋದು ಕೂಡ ಓಕೆನೇ. ಆದರೆ ಈ ಥರ ಸಂಬಂಧನೇ ಇಲ್ಲದ ಬಗ್ಗೆ ಮಾತಾಡಿ ಪಕ್ಷದ ಮಾನ ತೆಗೆಯೋದು ಯಾಕೆ ಅಂತ BJPಯ ಒಳಗೊಳಗೆ ಕೆಲ ನಾಯಕರು ಗರಂ ಆಗಿದ್ದಾರೆ. ವಿಷಯ ಬರೀ ಕರ್ನಾಟಕಕ್ಕಷ್ಟೇ ಮುಗಿಲಿಲ್ಲ. ಸಿಟಿ ರವಿ ಕೊಟ್ಟ ಈ ಡ್ಯಾಮೇಜಿಂಗ್ ಹೇಳಿಕೆ ಈಗ ಸೀದಾ ದೆಹಲಿಯ ಹೈಕಮಾಂಡ್ ತಲುಪಿದೆ. ದೆಹಲಿ ಮಟ್ಟದಲ್ಲೂ ಈ ವಿಚಾರ ದೊಡ್ಡ ಸದ್ದು ಮಾಡ್ತಾ ಇದೆ. ಹೈಕಮಾಂಡ್ಗೆ ಈ ಸುದ್ದಿ ತಲುಪ್ತಾ ಇದ್ದಂಗೆ ಪರಿಸ್ಥಿತಿ ಇನ್ನೂ ಗಂಭೀರ ಆಗಿದೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ BJP ರಾಜ್ಯ ಸಹ ಉಸ್ತುವಾರಿಯಾಗಿರೋ ಡಾಕ್ಟರ್ ಸುಧಾಕರ್ ರೆಡ್ಡಿ, ಇವರು ತೆಲಂಗಾಣದವರು, ಇವರು ಈ ಹೇಳಿಕೆಯನ್ನು ಕೇಳಿಬಿಟ್ಟು ಸಿಕ್ಕಾಪಟ್ಟೆ ಅಸಮಾಧಾನಗೊಂಡಿದ್ದಾರಂತೆ. ಏನ್ರಿ ಇದು, ಈ ರೀತಿಯ ಹೇಳಿಕೆ ಕೊಡುವ ಅಗತ್ಯ ಏನಿತ್ತು ಅಂತ ಸೀದಾ ಪ್ರಶ್ನೆ ಮಾಡಿದ್ದಾರೆ. ಸುಧಾಕರ್ ರೆಡ್ಡಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ತಕ್ಷಣ ರಾಜ್ಯ BJP ಅಧ್ಯಕ್ಷರಾದ BY ವಿಜಯೇಂದ್ರ ಮತ್ತೆ ವಿರೋಧ ಪಕ್ಷದ ನಾಯಕರಾದ R ಅಶೋಕ್ ಅವರಿಗೆ ಫೋನ್ ಮಾಡಿದ್ದಾರೆ. ದೂರವಾಣಿ ಕರೆ ಮಾಡಿ ಯಾಕೆ ಈ ರೀತಿ ಹೇಳಿದರು, ಯಾವ ಸಂದರ್ಭದಲ್ಲಿ ಸಿಟಿ ರವಿ ಮಾತಾಡಿದರು, ಈ ಟೈಮ್ನಲ್ಲಿ ಈ ಥರದ ಒಂದು ಹೇಳಿಕೆಯ ಅವಶ್ಯಕತೆ ಏನಿತ್ತು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದಾರಂತೆ. ಪ್ರತಿಭಟನೆ ಮಾಡೋದಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಇಂತಹ ಅನಗತ್ಯ ಮತ್ತು ವಿವಾದಾತ್ಮಕ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಎಷ್ಟು ಸರಿ ಅಂತ ಸುಧಾಕರ್ ರೆಡ್ಡಿ ಅವರು ರಾಜ್ಯ ನಾಯಕರ ಬಳಿ ತಮ್ಮ ಗರಂ ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಈಗ ಹೈಕಮಾಂಡ್ಗೆ ವಿಷಯ ತಲುಪಿದೆ. ಉಸ್ತುವಾರಿಗಳಿಂದ ಕ್ಲಾಸ್ ತಗೊಂಡಿದ್ದಾರೆ ಅಂತ ತಕ್ಷಣ ರಾಜ್ಯ BJPಯ ನಾಯಕರಿಗೆ ಜ್ಞಾನೋದಯ ಆಗಿದೆ. ಸದ್ಯಕ್ಕೆ ಸಿಟಿ ರವಿ ಅವರ ಹೇಳಿಕೆಯಿಂದಾಗಿ ಕೆಲ BJP ನಾಯಕರು ಸುರಕ್ಷಿತವಾಗಿ ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ. ಅಣ್ಣನೂ ತಮ್ಮನೂ ಇಲ್ಲ, ಧಿಕ್ಕಾರಿ ದೊರೆಯಾದೆ. ಅವರೊಬ್ಬರೂ ಸಿಟಿ ರವಿ ಅವರ ಪರ ನಿಂತು ಮಾತಾಡೋ ಸಾಹಸಕ್ಕೆ ಕೈ ಆಗ್ತಾ ಇಲ್ಲ. ಅಪ್ಪ ತಂದೆ, ಅವರ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ನಮ್ಮನ್ನು ಬಿಟ್ಬಿಡಿ ಅನ್ನೋ ರೀತಿ ನಾಯಕರು ಸೈಲೆಂಟ್ ಆಗಿದ್ದಾರೆ. ಮುಂದೆ ನಮಗೂ ಕೂಡ ಇದರಿಂದ ರಾಜಕೀಯವಾಗಿ ಡ್ಯಾಮೇಜ್ ಆಗಬಾರ್ದು, ಸಾರ್ವಜನಿಕವಾಗಿ ನಮ್ಮ ಮೇಲೂ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಸಿಟಿ ರವಿ ಅವರಿಂದ ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ.
ಕಾಲದಲ್ಲಿ ಪಕ್ಷದ ಮುಂಚೂಣಿ ನಾಯಕರಾಗಿ ಹೈಕಮಾಂಡ್ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದ ಸಿ.ಟಿ. ರವಿಗೆ ಇವತ್ತು ಸ್ವಪಕ್ಷದಲ್ಲೇ ಬೆಂಬಲ ಸಿಗದಂತಹ ಸ್ಥಿತಿ ಬಂದೊದಗಿದೆ. ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ ತಮ್ಮದೇ ಮಾತಿನಿಂದಾಗಿ ರವಿ ಅವರು ಈಗ ಪಕ್ಷದ ಒಳಗೆ ಒಂಟಿಯಾದಂತಾಗಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸಿ ಜನರಿಗೆ ಹತ್ತಿರ ಆಗೋದನ್ನು ಬಿಟ್ಬಿಟ್ಟು ಈ ರೀತಿ ಬಾಯಿ ಬಂದಂಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಜನರಿಂದ ದೂರ ಆಗೋದು ಎಷ್ಟರ ಮಟ್ಟಿಗೆ ಸರಿ? ನೀಟ್ ವಿಚಾರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಷ್ಟೇ ಇಡೀ ದೇಶನೇ ಗೊಂದಲದಲ್ಲಿದೆ. ಪೋಷಕರು ಬೀದಿಗೆ ಬಿದ್ದಿದ್ದಾರೆ. ಇಂತಹ ಗಂಭೀರ ವಿಷಯದಲ್ಲೂ ರಾಜಕೀಯ ಬಣ್ಣ ಬಳಿಯೋಕೆ ಹೋಗಿ ಕೊನೆಗೆ ತಾವೇ ಆಶಾಸ್ಪದ ವಸ್ತುವಾಗಿದ್ದು ಸಿ.ಟಿ. ರವಿ ಅವರ ದೊಡ್ಡ ಎಡವಟ್ಟು. ಇನ್ನಾದರೂ BJP ನಾಯಕರು ತಮ್ಮ ನಾಲಿಗೆಯ ಮೇಲೆ ನಿಗ್ರಹ ಇಟ್ಕೊಳ್ತಾರಾ ಅಥವಾ ಇದೇ ರೀತಿ ಅನಗತ್ಯ ಹೇಳಿಕೆಗಳಿಂದ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಮಾಡ್ಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿ.ಟಿ. ರವಿ ಅವರ ಹೇಳಿಕೆ ಸರಿನೋ ತಪ್ಪು? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.